ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ವಿಶೇಷ ಎಲ್ರಿಗೂ ಗೊತ್ತಿದೆ, 353ನೇಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಕೂಡ ಹೋಗಿ ಬರೋಣ. ಮನೆ ಹತ್ರ ಇರುವಂತಹ ಒಂದು ದೇವಸ್ಥಾನಕ್ಕೆ, ಅಂದರೆ ರಾಯರ ಮಠ ಇದೆ ಒಂದು ಪುಟ್ಟದಾಗಿ, ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಸ್ವಲ್ಪ ಟೈಮ್ ಆಗಿತ್ತು, ಲೇಟ್ ಆಗೋಯ್ತು ಅಂದ್ಬಿಟ್ಟು ಸೊ ಬೇಗ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾನು ಈ ಆರಾಧನೆಗೆ 3 ವರ್ಷದ ಹಿಂದೆಗಡೆ ಒಂದು ಸಲ ಹೋಗಿದ್ದೆ. ಅದು ಬಿಟ್ಟರೆ ಆರಾಧನೆಗೆ ಹೋಗುವಂಥ ಸಮಯ ಬಂದಿರಲಿಲ್ಲ. ಏನೋ ಒಂದು ಹೇಳ್ತಾರಲ್ವ, ರಾಯರು ಬೇಕು ಅಂದರೆ ಅವರೇ ಕರೆಸ್ಕೊತಾರಂತ, ಆ ರೀತಿ ಆಯಿತು. ಮತ್ತೆ 3 ವರ್ಷ ಆದಮೇಲೆ ಅವ್ರು ಕರೆಸ್ಕೊಂಡ್ರು. ಪಕ್ಕದಲ್ಲೇ ಇದ್ರೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಆರಾಧನೆಗೆ ಮಿಸ್ ಮಾಡಲೇಬಾರ್ದು ಅಂತ ಹೋದೆ. ಆ್ಯಂಡ್ ತುಂಬ ಚೆನ್ನಾಗಿ ಲೈಟ್ ಡೆಕೋರೇಷನ್ ಎಲ್ಲ ಮಾಡಿದರು. ರಾತ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಡೆಕೋರೇಷನು. ಡೇ ಟೈಮಲ್ಲಿ ಅಷ್ಟಿರಲಿಲ್ಲ, ಬಟ್ ಜನ ರಶ್ ಇದ್ದರು. ಮಠಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ರಾಯರ ಭಕ್ತರು ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾವುದೇ ಮಠಕ್ಕೆ ಹೋದರೂ ಕೂಡ ನಾವು ಇಷ್ಟೇ ಜನನೇ ನೋಡ್ಬೋದು. ನಾನು 3 ವರ್ಷದ ಹಿಂದೆ ಹೋದಾಗಲೂ ಕೂಡ ಇಷ್ಟೇ ಜನನೇ ನೋಡಿದ್ದೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಲೇಟಾಗಿದ್ದರಿಂದ ಗೇಟ್ ಕ್ಲೋಸ್ ಮಾಡಿದರು, ಆಮೇಲೆ ಗೇಟನ್ನು ಓಪನ್ ಮಾಡಿದ್ರು. ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ಪ್ರತಿ ಸಲ ನನಗೆ ರಾಯರ ಪವಾಡಗಳನ್ನ ನೋಡಿದಾಗ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಅದೇ ರೀತಿಯ ಪವಾಡಗಳು ಅವಾಗವಾಗ ನಡೀತಾನೆ ಇರುತ್ತೆ. ಈ ವಿಡಿಯೋ ಎಂಡಲ್ಲಿ ನೀವು ನೋಡ್ಬೋದು, ಒಂದು ಪವಾಡದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ರಾಯರ ಮಠಕ್ಕೆ ಹೋದಾಗ ತುಂಬ ಜನ ರಶ್ ಇದ್ದರು. ಹಾಗೆ ಆರತಿ ಕೂಡ ಮಾಡೋಣ ಅಂತ ಅಲ್ಲೇ ಒಂದು ದೀಪಗಳೆಲ್ಲ ಕೊಡ್ತಾಯಿದ್ರು. ಪ್ಲೇಟಲ್ಲಿ ಇಟ್ಬಿಟ್ಟು 1-2 ದೀಪನ ಹಚ್ಬಿಟ್ಟು ರಾಯರ ಮಠದಲ್ಲಿರುವಂತಹ ಎಲ್ಲ ರಾಯರ ಫೋಟೋಗೂ ಪೂಜೆ ಮಾಡಿ, ನಂತರ ಬೃಂದಾವನಕ್ಕೂ ಕೂಡ ನಾವು ಪೂಜೆಯನ್ನು ಮಾಡಿ ಬಂದ್ವಿ. ನಿಜವಾಗ್ಲೂ ಹೇಳಬೇಕಂದ್ರೆ ರಾಯರ ಮಠಕ್ಕೆ ಹೋದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಆ್ಯಂಡ್ ನಿಮಗೆಲ್ಲ ಯಾರಿಗಾದ್ರೂ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಇದ್ದರೆ ರಾಯರ ಮಠಕ್ಕೆ ಒಂದ್ಸಲ ಹೋಗಿ ಭೇಟಿ ಮಾಡಿ ಬನ್ನಿ. ತುಂಬ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ರಾಯರು ತಕ್ಷಣವೇ ಒಂದು ಪರಿಹಾರನ ಕೊಡ್ತಾರಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನನಗೂ ಈ ದೇವರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಬಟ್ ನನ್ನ ಡಿಗ್ರಿ ಲೈಫಲ್ಲಿ ಬಂದಾಗಲೇ ನನಗೆ ರಾಯರ ಪವಾಡಗಳು ತುಂಬ ಅಂದರೆ ತುಂಬ ತಿಳ್ಕೊಂಡಾಗ ಗೊತ್ತಾಯಿತು ಎಷ್ಟು ಪವಾಡ ಪುರುಷರು ಇವರು ಅಂತ. ಪ್ರತಿಯೊಬ್ಬರು ಅಲ್ಲಿ ಬಂದಿರೋರು ರಾಯರ ಬೃಂದಾವನಕ್ಕೆ ಆರತಿಯನ್ನು ಮಾಡ್ತಾಯಿದ್ರು. ಹಾಗೆ ಮಠದಲ್ಲಿರುವಂಥ ಎಲ್ಲ ರಾಘವೇಂದ್ರ ಫೋಟೋಗಳಿಗೂ ಕೂಡ ಆರತಿಯನ್ನು ಮಾಡಿ ಆಶೀರ್ವಾದನ ತೊಗೊಂಡ್ರು. ನಾವು ಕೂಡ ಆಶೀರ್ವಾದನ ತೊಗೊಂಡ್ವಿ. ಗೇಟ್ ಮತ್ತೆ ಓಪನ್ ಮಾಡಿದ್ರು ಜನ ಜಾಸ್ತಿ ಆದಮೇಲೆ. ಸೊ ಇನ್ನೊಂದು ಸಲ ಹತ್ರದಲ್ಲಿ ದರ್ಶನ ಮಾಡ್ಕೊಂಡು ನಂತರ ನಾವು ಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ಪ್ರಸಾದಕ್ಕೆ ಬಿಸಿಬೇಳೆ ಬಾತು, ಮೊಸರನ್ನ ಮತ್ತು ಒಂದು ಸ್ವೀಟನ್ನು ಮಾಡಿದರು. ಇಷ್ಟು ಜನಗಳಿದ್ದರು, ಎಲ್ಲಿ ಪ್ರಸಾದ ಸಿಗಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ರಾಯರ ಪ್ರಸಾದ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಅದು ನನಗೆ ಸಿಕ್ತು. ಆ್ಯಂಡ್ ನನಗೆ ತುಂಬ ಖುಷಿ ಕೂಡ ಆಯಿತು. ಸಿಕ್ಕಾಬಟ್ಟೆ ಸಂತೋಷ ಆಯಿತು, ನೆಮ್ಮದಿ ಸಿಕ್ತು ಮನಸ್ಸಿಗೆ. ಹಾಗೆ ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಅಲ್ಲೇ ತಿಂದ್ಕೊಂಡು ನಂತರ ನಾವು ಬಂದ್ವಿ. ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರಸಾದ ತುಂಬ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಅದನ್ನು ಮನೇಲಿ ಎಷ್ಟೇ ಟ್ರೈ ಮಾಡಿದ್ರು ದೇವಸ್ಥಾನ ಪ್ರಸಾದ ಥರ ರುಚಿ ಅಂತೂ ಖಂಡಿತ ಬರಲ್ಲ. ತುಂಬ ಚೆನ್ನಾಗಿತ್ತು. ಬಿಸಿದು ಪ್ರಸಾದ ಕೊಟ್ಟರು ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ ನಾವು. ಅದಲ್ಲ ಅಲ್ಲಿಕ್ಕಿದ್ದಾರೆ. ಎಸ್ ಗೈಸ್, 353ನೇಯ ಆರಾಧನೆ ನಡೀತಾ ಇದೆ ರಾಘವೇಂದ್ರ ಸ್ವಾಮಿಗಳಿಗೆ. ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ದರ್ಶನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಒಳ್ಳೆ ಪ್ರಸಾದ ಕೂಡ ಸಿಕ್ತು. ಅಷ್ಟು ಜನ ಇದ್ದಿದ್ದು ನೋಡಿ ಪ್ರಸಾದ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಎಲ್ಲರೂ ಹೊಟ್ಟೆ ತುಂಬ ಪ್ರಸಾದ ಕೊಟ್ಟರು ಆ್ಯಂಡ್ ತಿನ್ಕೊಂಡು ಬಂದ್ವಿ. ಈ ಆರಾಧನೆ ಟೈಮಲ್ಲಿ ನನ್ನ ಲೈಫಲ್ಲಾದಂಥ ಒಂದು ಪವಾಡದ ಬಗ್ಗೆ ನಿಮಗೆಲ್ಲ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಯಾವಾಗ ಆಯಿತು ಅಂದರೆ ನನಗೇನು ಪ್ರಪಂಚದ ಜ್ಞಾನನೇ ಇರಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಅವರ ಪವಾಡ ಆಗಿತ್ತು. ತುಂಬ ಚಿಕ್ಕದಾಗಿ ಸ್ವೀಟಾಗಿ ಶಾರ್ಟಾಗಿ ಹೇಳ್ಬಿಡ್ತೀನಿ, ತುಂಬ ಹೇಳಿದ್ರೆ ಬೋರಿಂಗ್ ಆಗಿಬಿಡುತ್ತೆ. ಏನಂದರೆ ಅವಾಗ ನನಗೆ ನೆನಪಿರೋ ಪ್ರಕಾರ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ. ನೈಟ್ ಆಗಿತ್ತು, ಮಳೆಗಾಲ, ಆವಾಗ ಮಳೆ ಬರ್ತಾಯಿತ್ತು. ಸೊ ಸೆಕೆ ಆಗ್ತಿತ್ತು ಅಂತ ಹೇಳಿಬಿಟ್ಟು ಡೋರ್ ಓಪನ್ ಮಾಡಿದರು. ಅಲ್ಲಿ ವಿಂಡೋಸ್ ಎಲ್ಲ ಕಡಿಮೆ ಇತ್ತು ಆ ಮನೆಯಲ್ಲಿ. ಸೊ ಡೋರ್ ಓಪನ್ ಮಾಡಿದರು. ಮಿಡ್ನೈಟು, ಟೈಮ್ ಸರಿಯಾಗಿ ಗೊತ್ತಿಲ್ಲ ನನಗೆ, ಬಟ್ ಮಿಡ್ನೈಟು ಡೋರ್ ಓಪನ್ ಮಾಡಿದರೆ ನಾನು ಹಾಲಲ್ಲಿ ದಿವಾನ ಮೇಲೆ ಮಲ್ಕೊಂಡಿದ್ದೀನಿ. ಅದು ಹೆಂಗಿತ್ತು ಅಂದರೆ ದಿವಾನ ಮತ್ತು ಇಲ್ಲಿದೆ ಅಂದರೆ ಮೇನ್ ಡೋರಿಂದ ಆಕಾಶ ಎಲ್ಲ ನೀಟಾಗಿ ಕಾಣುತ್ತೆ, ಆ ಥರ ಇತ್ತು. ಸೂರ್ಯನ ಬಾಗಿಲಿದ್ದಿದ್ದು. ಸೊ ನಾನು ಮಧ್ಯರಾತ್ರಿ ಆಗಿತ್ತು, ಎಚ್ಚರ ಆಯಿತು ಸಡನ್ನಾಗಿ.
ಡೋರ್ ಹತ್ರ ನಮ್ಮ ಪೇರೆಂಟ್ಸ್ ಎಲ್ಲ ನಿಂತಿರೋದು ನನಗೆ ಕಾಣಿಸ್ತಾ ಇದೆ. ಮಳೆ ಬರ್ತಿತ್ತು, ಸೆಕೆ ಆಗ್ತಿತ್ತು ಅಂತ ನಿಂತ್ಕೊಂಡಿದ್ರು. ಆ್ಯಂಡ್ ನಾನು ಕಣ್ಬಿಟ್ಟು ಆಕಾಶನ ನೋಡ್ತೀನಿ. ಅದು ಹೆಂಗಿತ್ತು ಮನೆ ಅಂದರೆ ಕಣ್ಬಿಟ್ಟಿದ ತಕ್ಷಣ ಆಕಾಶ ಕಾಣಿಸೋದು. ಸೊ ಕಣ್ಬಿಟ್ಟು ನೋಡ್ತೀನಿ, ಮಂತ್ರಾಲಯದಲ್ಲಿ ಅವ್ರದ್ದೊಂದು ಬೃಂದಾವನದಲ್ಲಿ ಏನು ಒಂದು ಪಿಕ್ಚರ್ನ ನೋಡ್ತೀವಲ್ವ ನಾವು ರಾಯರ್ದು ಕೂತ್ಕೊಂಡಿರೋ ಪೋಸ್ಚರಲ್ಲಿ, ಸೇಮ್ ಅದೇ ರೀತಿಯಲ್ಲಿ ನನಗೆ ಆಕಾಶದಲ್ಲಿ ಎಷ್ಟು ಪ್ರಕಾಶಮಾನವಾಗಿತ್ತು ಅಂದರೆ, ಲೈಕ್ ಹಿಂದ್ಗಡೆ ಏನು ಚಕ್ರ ಅಂತಾರಲ್ಲ, ನಂಗೆ ಅದು ಗೊತ್ತಿಲ್ಲ, ಅದು ಬೆಳಕು ಫುಲ್ಲು ಆರೆಂಜ್ ಯೆಲ್ಲೋಯಿಶ್ ಆಗಿ ತುಂಬ ಬೆಳಕು ಅವ್ರ ಹಿಂದ್ಗಡೆ ಬರ್ತಿತ್ತು. ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನನಗದು. ಆ ವಯಸ್ಸಲ್ಲಿ ನನಗಿನ್ನೂ ರಾಘವೇಂದ್ರ ಸ್ವಾಮಿ ಅನ್ನೋ ದೇವರಿದೆ, ಅದು ಹೆಂಗಿರುತ್ತೆ ಏನೂ ಗೊತ್ತಿರಲಿಲ್ಲ ನನಗೆ. ದೇವಸ್ಥಾನ ಇನ್ಫ್ಯಾಕ್ಟ್ ನನಗೆ ದೇವ್ರುಗಳಂದರೆ ಹೆಂಗಿರ್ತಾರಂತ ಗೊತ್ತಿಲ್ಲ, ದೇವಸ್ಥಾನ ಹೆಂಗಿರೋದು ಗೊತ್ತಿಲ್ಲ, ಏನಂದರೆ ಏನೂ ನೆನಪಿಲ್ಲ. ನಾನು ಡಿಗ್ರಿ ಕಾಲೇಜ್ಗೆ ಹೋದಾಗ ಗೊತ್ತಾಗಿದ್ದು, ಓಕೆ ರಾಘವೇಂದ್ರ ಸ್ವಾಮಿ ಅಂತ ಕೂಡ ಒಂದು ದೇವಸ್ಥಾನ ಇದೆ ಆ್ಯಂಡ್ ಅಲ್ಲೂ ಕೂಡ ಜನ ಬರ್ತಾರೆ, ಅದನ್ನು ಕೂಡ ಆರಾಧನೆ ಮಾಡ್ತಾರೆ. ಆವಾಗ ನಾನು ಅದರ ಪವಾಡಗಳು, ಅದು ಹೇಗೆ ದೇವಸ್ಥಾನ ಆಯಿತು ಅನ್ನೋದೆಲ್ಲ ನಾನು ತಿಳ್ಕೊಂಡೆ. ಆವಾಗ ಗೊತ್ತಾಯಿತು. ಚಿಕ್ಕ ವಯಸ್ಸಲ್ಲೇ ನನಗೆ ಇವರೊಂದು ಕಾಣಿಸ್ಕೊಂಡಿದ್ರಲ್ಲ ನನ್ನ ಕಣ್ಣಿಗೆ. ಆಮೇಲೆ ಸ್ವಲ್ಪ ಇವ್ರ ಕಡೆಗೆ ಭಕ್ತಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲೇ ನನಗೆ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿದ್ರು. ಆ್ಯಂಡ್ ನಿಜವಾಗ್ಲೂ ಇವಾಗ ಹಿಂಗೆ ಫೋಟೋದಲ್ಲೆಲ್ಲ ನಾವು ರಾಘವೇಂದ್ರನ ನೋಡ್ತೀವಲ್ವ ಸ್ವಾಮಿಗಳನ್ನ, ಅದೇ ಥರ ಆಕಾಶದಲ್ಲಿ ತುಂಬ ದೊಡ್ಡದಾಗಿ ಅವ್ರು ಕಾಣಿಸ್ತಾ ಇದ್ರು ನನಗೆ. ಅದು ಹೆಂಗೆ ಅಂದರೆ ಕಾಣಿಸಿ 2 ಸೆಕೆಂಡ್ ಅಷ್ಟೇ ನಾನು ಕಣ್ಮುಚ್ಚಿಬಿಟ್ಟೆ. ಮತ್ತು ಬೆಳಗ್ಗೆ ನಂಗೆ ಡೌಟು, ಮೇ ಬಿ ಕನಸಿರ್ಬೋದಲ್ವ, ಚಿಕ್ಕ ಮಕ್ಳಿಗೆ ಯಾವುದೋ ಒಂದು ಕನಸು ಬಂದಿರುತ್ತೆ, ಸುಳ್ಳಿರ್ಬೋದು. ಅದಕ್ಕೆ ನಾನು ಒಂದ್ಸಲ ಕನ್ಫರ್ಮೇಷನ್ಗೆ ನೈಟ್ ಮಳೆ ಬಂತಾ ಅಂತ ನನ್ನ ಪೇರೆಂಟ್ಸ್ನ ಕೇಳಿದೆ. ಹೌದು ಮಳೆ ಬರ್ತಿತ್ತು ಅಂದರು. ಡೋರ್ ಓಪನ್ ಮಾಡಿದ್ರಾ ಮಧ್ಯರಾತ್ರಿ ಅಂದೆ. ಹೌದು ಓಪನ್ ಮಾಡಿದ್ವಿ ಅಂತ ಅಂದರು. ಆವಾಗ ಕನ್ಫರ್ಮ್ ಆಯಿತು, ಓಕೆ ಅವ್ರಿಗೆ ಯಾರಿಗೂ ಏನೂ ಕಾಣಿಸಿಲ್ಲ, ನನಗೆ ಮಾತ್ರ ಕಾಣಿಸಿದೆ. ಬಟ್ ಇನ್ನೊಂದು ಏನಂದರೆ ಎದ್ದು ನಾನು ಕೂತ್ಕೊಳ್ಳಿಲ್ಲ, ಜಸ್ಟ್ ಹಿಂಗೆ ಕಣ್ಣಲ್ಲಿ ನೋಡಿಬಿಟ್ಟು 2 ಸೆಕೆಂಡ್ ನೋಡಿದೆ, ಫುಲ್ ಬೆಳಕಿತ್ತು, ಕಣ್ಣು ಮುಚ್ಕೊಂಡು ಮಲ್ಕೊಂಬಿಟ್ಟೆ. ನೆಕ್ಸ್ಟ್ ಡೇನೇ ನನಗೆ ಎಚ್ಚರ ಆಗಿದ್ದು. ಅದು ಏನಕ್ಕೆ ಕಾಣಿಸ್ತು ಅಷ್ಟು ಚಿಕ್ಕ ವಯಸ್ಸಿಗೆ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಇವಾಗ ರಾಘವೇಂದ್ರ ಸ್ವಾಮಿಗಳನ್ನ ಎಷ್ಟೊಂದು ಜನ ಆರಾಧನೆ ಮಾಡ್ತಾರೆ. ನನಗೆ ತುಂಬ ಖುಷಿಯಾಯಿತು. ಇದೊಂದು ಪುಟ್ಟ ಪವಾಡ ಅಂತಲೇ ಹೇಳ್ಬೋದು. ಇನ್ನೊಂದು ಹೇಳೋದಾದರೆ, ಆವಾಗ ನಾನು ಡಿಗ್ರಿ ಕಾಲೇಜಲ್ಲಿ ರಾಘವೇಂದ್ರ ಸ್ವಾಮಿದ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ್ನಲ್ಲ, ಆವಾಗ ಪ್ರತಿ ಗುರುವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಕೆಲವೊಂದು ಸಲ ದೇವಸ್ಥಾನಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ, ಕಾಲೇಜಿಗೆ ಟೈಮ್ ಆಗಿಬಿಟ್ಟಿರೋದು. ಬಟ್ ಅದು ಹೆಂಗಾಗ್ತಿತ್ತು ಅಂದರೆ, ಗೊತ್ತಿಲ್ಲದೇನೋ ಅದೇ ರೋಡಲ್ಲಿ ಗಾಡಿಯಲ್ಲಿ ಹೋಗೋದು ಅಥವಾ ಏನೋ ಒಂದಾಗಿ ಅವತ್ತು ಅವ್ರ ದರ್ಶನ ಸಿಗೋ ಥರ ಆಗೋದು. ಹೀಗೆ ನಾನಾ ಪವಾಡಗಳು ನಡೀತಾನೆ ಇರುತ್ತೆ. ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಇವತ್ತಿಗೂ ಅಷ್ಟೇ ಗುರುವಾರ ಟೈಮಲ್ಲೇ ಬರುತ್ತದು. ಆ್ಯಂಡ್ ಅದೊಂದು ಖುಷಿ, ರಾಯರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಅಂತ. ನಿಮಗೂ ರಾಯರ ದರ್ಶನ ಮಾಡಿಸಿದ್ದೀನಿ, ಎಲ್ಲರೂ ಪುಣ್ಯ ತೊಗೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ ಬಾಯ್.